ನಮ್ಮ ಶರೀರದಲ್ಲಿ ಸ್ವಪ್ರತಿರಕ್ಷಣಾ ವ್ಯವಸ್ಥೆ ಇದೆ, ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ಬಟ್ ಕೆಲವು ಸಲ ಆ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಮೇಲೇ ಅಟ್ಯಾಕ್ ಮಾಡ್ಬೋದು. ಅದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಚರ್ಮದ ಮೇಲೆ ಎಫೆಕ್ಟ್ ಆಗ್ಬೋದು, ಚುಕ್ಕಿಗಳು ಬರೋದು, ರ್ಯಾಷಸ್ ಬರೋದು, ಬೇರೆ ಬೇರೆ ಕಡೆ ಬಾಯಿ ಡ್ರೈನೆಸ್ ಬರೋದು, ಕಣ್ ಡ್ರೈನೆಸ್ ಬರೋದು, ಲಂಗ್ಸ್ ಮೇಲೆ ಎಫೆಕ್ಟ್ ಆದಾಗ ಡ್ರೈ ಕಾಫ್, ಬ್ರೆತ್ಲೆಸ್ನೆಸ್ ಆಗೋದು, ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು, ಬ್ರೈನ್ ಮೇಲೆ ಎಫೆಕ್ಟ್ ಆಗ್ಬೋದು, ಬ್ಲಡ್ ವೆಸಲ್ಸ್ ಅದನ್ನ ಮೇಲೇನೂ ಎಫೆಕ್ಟ್ ಆಗ್ಬೋದು. ಆಟೋ ಇಮ್ಯೂನ್ ಡಿಸೀಸ್ ಇನ್ಫ್ಯಾಕ್ಟ್ ಇಸ್ ಮೋಸ್ಟ್ ಕಾಮನ್ ಇನ್ ಯಂಗ್ ಏಜ್ ಗ್ರೂಪ್ ಆ್ಯಂಡ್ ಮೋರ್ ಕಾಮನ್ ಇನ್ ವುಮೆನ್. ದೇರ್ ಆರ್ ಡಿಫ್ರೆಂಟ್ ಸಿಂಪ್ಟಮ್ಸ್. ನಮಗೆ ಹೇರ್ ಫಾಲ್ ಆದರೆ ಏನಕ್ಕೆ ಹೇರ್ ಫಾಲ್ ಆಗ್ತಿದೆ ಅಂತ ಗೊತ್ತಾಗಲ್ಲ, ಬೆನ್ನೋವು ಬರ್ತಿದ್ರೆ ಏನಕ್ಕೆ ಬರ್ತಿದೆ ಅಂತ ಗೊತ್ತಾಗಲ್ಲ. ವಾಟ್ ಶುಡ್ ಸಂಬಡಿ ಡೂ ಫಸ್ಟ್ಲಿ? ಅನ್ಎಕ್ಸ್ಪ್ಲೇನ್ಡ್ ಜ್ವರ ಬರೋದು, ಕೂದಲು ತರೋದು, ಬಾಯಲ್ಲಿ ಹುಣ್ಣು ಬರೋದು, ಮತ್ತೆ ಬಿಸಿಲಿಗೆ ಹೋದರೆ ರ್ಯಾಷಸ್ ಬರೋದು, ವೇಗ್ ಜಾಯಿಂಟ್ ಪೇನ್ಸ್ ಬರೋದು, ತಣ್ಣೀರಲ್ಲಿ ಕೈ ಹಾಕಿದ್ರೆ ನೀಲಿ ಆಗೋದು. ಅರ್ಲಿಯಾಗಿ ಡಯಾಗ್ನೋಸ್ ಮಾಡ್ಕೋಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಕಾಗಿರೋಂಥ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು. ವಿತ್ ಮೆಡಿಸಿನ್, ಡಯಟ್ ತುಂಬ ಇಂಪಾರ್ಟೆಂಟ್, ಡಯಟ್ ಆ್ಯಂಡ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಕೀಪಿಂಗ್ ಯೋರ್ ಮೆಂಟಲ್ ಹೆಲ್ತ್ ಚೆಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದೊಡ್ಡದೋ ಚಿಕ್ಕದೋ ಸಿಂಪ್ಟಮ್ಸ್, once you have a symptom, please go visit a doctor.